ಚಲಿಸುವಾಗಲೇ ಕಳಚಿ ಬಿದ್ದಿದೆ ಸಾರಿಗೆ ಬಸ್ ಟೈರ್ ಕಳಚಿದ ತಕ್ಷಣವೇ ಬಸ್ ನಿಂತಿದೆ. ಇದು ಶಿವಮೊಗ್ಗದ ಆಗುಂಬೆ ಬಳಿ ನಡೆದಿರೋದು. ಆದರೆ ದೊಡ್ಡ ದುರಂತ ತಪ್ಪಿದೆ. ಚಲಿಸುವಾಗಲೇ ಸಾರಿಗೆ ಬಸ್ನ ಟೈರ್ ಕಳಚಿ ಬಿದ್ದಂತಹ ಸಂದರ್ಭದಲ್ಲಿ ಬಸ್ ಇಮಿಡಿಯೇಟ್ ಆಗಿ ನಿಂತಿದೆ. ಆಗುಂಬೆ ಬಳಿ ಈ ಒಂದು ದುರಂತ ಆಗಿರೋದು. ಆದರೆ ದೊಡ್ಡ ದುರಂತ ತಪ್ಪಿದೆ ಇಲ್ಲಿ. ಉಡುಪಿಯಿಂದ ಶಿವಮೊಗ್ಗಕ್ಕೆ ಕೆಎಸ್ಆರ್ಟಿಸಿ ಬಸ್ ಹೋಗ್ತಾ ಇತ್ತು. ಬಸ್ಸಲ್ಲಿದ್ರು 40ಕ್ಕೂ ಹೆಚ್ಚು ಪ್ರಯಾಣಿಕರು. ಅದೃಷ್ಟ ಸೇಫ್ ಆಗಿದ್ದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳ ಎಡವಟ್ಟು ಇಲ್ಲಿ ಗಮನಿಸಬಹುದು. ಬಸ್ಗಳ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಇಲ್ವಾ, ಅವುಗಳ ಪರಿಸ್ಥಿತಿ ಹೇಗಿದೆ, ಸುಸ್ಥಿತಿಯಲ್ಲಿ ಇದೆಯಾ ಇಲ್ವಾ, ಇದ್ಯಾವುದು ಕೂಡ ನೋಡಲ್ಲ. ಅಲ್ಲಿಗೆ ಯಾವ ಪ್ರದೇಶಗಳಿಗೆ ಬಸ್ ಓಡಿಸ್ಬೇಕು ಅಷ್ಟೇ. ಆ ರೀತಿಯಾದಂತಹ ಯೋಚನೆ ನಮ್ಮ ಅಧಿಕಾರಿಗಳಿದ್ದ ಹಾಗೆ ಕಾಣಿಸ್ತಾ ಇದೆ. ದೃಶ್ಯಗಳನ್ನು ಕೂಡ ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ. ಬಸ್ನ ಟಯರೇ ಕಳಚಿ ಬಿದ್ದಿದೆ. ಹಾಗಾದ್ರೆ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಸಾರಿಗೆ ಬಸ್ಸಲ್ಲಿ ಹೋಗ್ಬೇಕು ಅಂದ್ರೆ ಜೀವ ಕೈಯಲ್ಲಿಟ್ಕೊಂಡೇ ಹೋಗ್ಬೇಕಾ ಅನ್ನುವ ಪ್ರಶ್ನೆಯನ್ನ ಕೂಡ ಈ ಒಂದು ಘಟನೆ ಹುಟ್ಟು ಹಾಕಿದೆ. ಅಧಿಕಾರಿಗಳ ಎಡವಟ್ಟು, ಅವರ ನಿರ್ಲಕ್ಷ್ಯ ಸಾಕಷ್ಟು ಜನರ ಪ್ರಾಣಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು. ಅದೃಷ್ಟ ಯಾರಿಗೂ ಕೂಡ ಏನೂ ಆಗಿಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗ ಗಮನಿಸ್ತಾ ಇದ್ವಿ ನಾವು, ಟಯರೇ ಕಳಚಿ ಬಿದ್ದಿದೆ. ಪುಣ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ, ಬಸ್ ಅಲ್ಲೇ ನಿಂತಿದೆ ಅಂತ ಹೇಳಿ. ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ ತೆಗೆದುಕೊಳ್ತಾ ಇದ್ರು? ಯಾಕೆ ಇಷ್ಟೊಂದು ಅಧಿಕಾರಿಗಳು ನಿರ್ಲಕ್ಷ್ಯ ಅಂತ? ಆಗುಂಬೆ ಸಮೀಪದಲ್ಲಿ ಒಂದು ದೊಡ್ಡ ದುರಂತ ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಗುಂಬೆ ಅಂದ್ರೇನೆ ಒಂದು ರೀತಿಯಲ್ಲಿ ಭಯಾನಕವಾದಂತಹ ಒಂದು ಪರಿಸ್ಥಿತಿ ಎದುರಾಗುವಂತ ಪ್ರದೇಶ. ಅದರಲ್ಲೂ ಕೂಡ ಈ ಮಳೆಗಾಲದಲ್ಲಿ ಪ್ರಯಾಣ ಬೆಳೆಸುವವರಂತೂ ಜೀವ ಕೈಯಲ್ಲಿ ಹಿಡಿದು ಹೋಗ್ತಾ ಇರ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಸರ್ಕಾರಿ ಬಸ್ಗಳ ಅವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆಯನ್ನ ನೋಡಿದ್ರೆ ಒಂದು ರೀತಿಯಲ್ಲಿ ಭಯದ ವಾತಾವರಣ ಇನ್ನಷ್ಟು ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಎಸ್ಆರ್ಟಿಸಿ ಬಸ್ ಉಡುಪಿಯಿಂದ ಶಿವಮೊಗ್ಗಕ್ಕೆ ಬರ್ತಿದ್ದಂತಹ ಕೆಎಸ್ಆರ್ಟಿಸಿ ಬಸ್ ಏನಿದೆ, ಏಕಾಏಕಿ ಆಗುಂಬೆ ಬಳಿ ಬರ್ತಾ ಇದ್ದಂತೆ ಟೈರ್ ನ ಭಾಗ ಏನಿದೆ ಅದರಲ್ಲೂ ಕೂಡ ಸ್ಟೆಪ್ನಿ ಸಮೇತವಾಗಿ, ಅಂದ್ರೆ ಏನು ವೀಲು ಅಷ್ಟು ಕೂಡ ಕಟ್ಟಾಗಿ ಕೆಳಗೆ ಬಿದ್ದಿರೋದು. ಅದ್ರ ಜೊತೆಗೆ ಗಾಡಿ ಕೂಡ ಚಲಿಸ್ತಾ ಇರ್ಬೇಕಾದ್ರೆ ಈ ಘಟನೆ ನಡೆದಿರೋದು. ಒಂದು ರೀತಿಯಲ್ಲಿ ಬಸ್ ನಲ್ಲಿದ್ದಂತಹ 40ಕ್ಕೂ ಹೆಚ್ಚು ಪ್ರಯಾಣಿಕರು ಕೂಡ ಒಂದು ರೀತಿಯಲ್ಲಿ ಜೀವದ ಭಯದಲ್ಲಿ ಬಂದಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಅದೃಷ್ಟವಶಾತ್ ಅಲ್ಲಿ ಇದ್ದಂತಹ ಯಾರಿಗೂ ಕೂಡ ತೊಂದರೆ ಆಗ್ಲಿಲ್ಲ. ಬಸ್ ಆಗುಂಬೆ ಘಾಟಿಯನ್ನ ಹತ್ತಿ ಬಂದಂತಹ ನಿಧಾನಗತಿಯಲ್ಲಿ ಬರ್ತಾ ಇದಕ್ಕಾಗಿ ಒಂದು ರೀತಿಯಲ್ಲಿ ಅದೃಷ್ಟವಂತಾನೆ ಹೇಳ್ಬೋದು. ಹಾಗಾಗಿ ಯಾರಿಗೂ ಕೂಡ ತೊಂದರೆ ಆಗ್ಲಿಲ್ಲ. ಆದ್ರೆ ಅಲ್ಲಿದ್ದಂತಹ ಬಸ್ಸಿನ ಟೈರ್ ಏನಿದೆ, ಆ ಟೈರ್ ಕಟ್ ಆಗಿ ಸಂಪೂರ್ಣವಾಗಿ ಹಳ್ಳಕ್ಕೆ ಬಿದ್ದಿರೋದು. ಅದರಿಂದಾಗಿ ನೋಡಿದಂತಹ ಜನರು ಕೂಡ ಒಂದು ರೀತಿಯಲ್ಲಿ ಭಯಭೀತರಾಗಿದ್ದಾರೆ. ಅದರಲ್ಲೂ ಕೆಎಸ್ಆರ್ಟಿಸಿ ಬಸ್ನ ಪ್ರಯಾಣ ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಈ ಹಿಂದೆ ಕೂಡ ಇಂತಹ ಘಟನೆಗಳು ನಡೆದಿದ್ರು ಕೂಡ ಯಾರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಅದರಲ್ಲೂ ಕೂಡ ಈ ಏನು ಘಾಟಿ ಸೆಕ್ಷನ್ ಅಲ್ಲಿ ಓಡಾಡುವಂತಹ ಬಸ್ಗಳ ಏನು ಕಂಡೀಷನ್ ಏನಿದೆ ಅದು ತುಂಬಾ ಚೆನ್ನಾಗಿರ್ಬೇಕು. ಈ ರೀತಿಯ ಏಕಾಏಕಿ ಟೈರು ಬೇರ್ಪಡುವಂತಹ ಸನ್ನಿವೇಶಗಳು ಒಂದು ರೀತಿಯಲ್ಲಿ ಅಲ್ಲಿ ಪ್ರಯಾಣಿಕರಲ್ಲಿ ಭಯದ ವಾತಾವರಣ ಸೃಷ್ಟಿ ಆಗ್ತದೆ ಅಂತ ಹೇಳ್ಬೋದು. ಈ ಏನು ಬಸ್ನ ಪ್ರಯಾಣ ಜೊತೆಗೆ ಅಲ್ಲಿದ್ದಂಥವ್ರು ವಿಡಿಯೋ ಕೂಡ ಮಾಡ್ಕೊಂಡು ಟೈರ್ನ ಕಟ್ ಆಗಿರುವಂತ ಪರಿಸ್ಥಿತಿ, ಅದರಲ್ಲೂ ಬಸ್ ರಸ್ತೆಯಲ್ಲಿ ಅಂದ್ರೆ ಟೈರ್ ಕಟ್ ಆಗಿ ಬಿದ್ದಿರೋದನ್ನ ಗಮನಿಸಿದ್ರೆ ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಆ ಭಾಗದಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ, ಅದರಲ್ಲೂ ಕೂಡ ಕೆಎಸ್ಆರ್ಟಿಸಿ ಹಾಗೆ ಇನ್ನಿತರ ಬಸ್ಗಳ ವ್ಯವಸ್ಥೆಯಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಒಂದು ರೀತಿಯಲ್ಲಿ ಆತಂಕ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ನಮಿತಾ, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ.